ಅವ್ರಿಗೆ ಮಾತ್ರ ಅರ್ಥ ಆಗೋದು, ಎಲ್ರಿಗೂ ಅರ್ಥ ಆಗಲ್ಲ. ಸುಮ್ಮನೆ ದೇಹ ಮಾತ್ರ ಎಲ್ಲಿ ಕೂತಿರುತ್ತಷ್ಟೇ, ಮನಸ್ಸು ಎಲ್ಲೋ ಇರುತ್ತೆ. ಆ ರೀತಿ ಮನಸ್ಸಿಲ್ಲ ಲಕ್ಷ್ಮಣಮೂರ್ತಿ ಅವರಿಗೆ. ಆವತ್ತು ಉಪನ್ಯಾಸವನ್ನ ಕೊಟ್ಟಂತ ವ್ಯಕ್ತಿಯ ಉಪನ್ಯಾಸವನ್ನ ಮನಸ್ಸಿಗೆ ತಗೊಂಡಿದಾರಲ್ಲ, ಆಲಿಸಿದಾರಲ್ಲ, ಮೈಗೂಡಿಸ್ಕೊಂಡಿದಾರಲ್ಲ, ಅದನ್ನ ಕಾರ್ಯರೂಪಕ್ಕೆ ತಂದಿದಾರಲ್ಲ, ಅದು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ ಅವರಿಗೆ. ಅವರನ್ನ ಮಾತ್ರ ಕರ್ಕೊಂಡು ಬಂದಿಲ್ಲ, ನಮ್ಮನ್ನೆಲ್ಲ ಕರ್ಕೊಂಡು ಬಂದಿದೆ. ನಿಜವಾಗ್ಲೂ ನಿಮಗೆ ದೊಡ್ಡ ನಮಸ್ಕಾರ ಸರ್, ನಿಮ್ಗೆ ದೊಡ್ಡ ನಮಸ್ಕಾರ. ಇದು ಒಂದನೇ. ಎರಡನೇದು, ನೀವು ಯಾಕೆ ನೋಡೋದು ಬೇರೆ ಕಾಣೋದು ಬೇರೆ ಅಂತ ಹೇಳ್ತೀರಲ್ಲ, ಒಂದು ವೇಳೆ ನಾವು ಈ ವಸ್ತು ಸಂಗ್ರಹಾಲಯಕ್ಕೆ ಬಂದು ಖಾಲಿ ನೋಡ್ಕೊಂಡು ಹೋಗ್ಬಿಟ್ಟಿದ್ರೆ ನಮ್ಗೆ ಇದ್ರ ಮರ್ಮ ಗೊತ್ತಾಗ್ತಿರ್ಲಿಲ್ಲ. ಅವರು ಕಾಣಿಸಿದ್ದಾರೆ, ನೋಡಿಸಿಲ್ಲ, ಕಾಣಿಸಿದ್ದಾರೆ. ಅದಕ್ಕೆ ಕಾಣೋದೇ ಬೇರೆ, ನೋಡೋದೇ ಬೇರೆ. ಕಾಣಿಸಿದ್ದಾರೆ, ಪ್ರತಿಯೊಂದು ವಸ್ತುವನ್ನು ಅವರು ವಿವರಿಸಿ ಹೇಳಿದ್ದಾರೆ. ನನಗನ್ನಿಸ್ತದೆ, ನಾನು ಹಾಗೇ ಯೋಚನೆ ಮಾಡಿದಾಗ ಈ ವಸ್ತು ಸಂಗ್ರಹಾಲಯವನ್ನ ನಾವು ಸಂಪೂರ್ಣವಾಗಿ ಅರಿಬೇಕಾದ್ರೆ ಒಂದು ದಿವಸ ಇಲ್ಲಿಗೆ ಬರಬೇಕಾಗ್ತದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಇರಬೇಕಾಗ್ತದೆ. ಕರ್ಕೊಂಡ್ಬಂದಿಲ್ಲ ಅಂತ ನಮಗೆ ಗೊತ್ತಿಲ್ಲ. ಇದು ಇರೋದು ಯಾರಿಗೂ, ಮೈನ್ ರೋಡಲ್ಲಿ ಓಡೋರು ಯಾರಿಗೂ ಗೊತ್ತಾಗಲ್ಲ. ಒಂದು ಸಣ್ಣದೊಂದು ಬೋರ್ಡ್ ಹಾಕಿದ್ರೆ ಲಕ್ಷ್ಮಣ ಮೂರ್ತಿ ತೋರಿಸಿದಕ್ಕೆ ನಾವು ನೋಡಿದ್ರು, ಇಲ್ಲ ಅಂದ್ರೆ ನಾವು ಗಮನಿಸ್ತಾನೆ ಇರಲಿಲ್ಲ. ಆ ಬೋರ್ಡೇ ನಾವು ಗಮನಿಸಿಲ್ಲ ಅಂದ್ರೆ ಈ ವಸ್ತು ಸಂಗ್ರಹಾಲಯವನ್ನ ಗಮನಿಸೋದಕ್ಕೆ ಯಾಕೆ ಸಾಧ್ಯ? ಅದಕ್ಕೋಸ್ಕರ ಇಲ್ಲಿ ಇರುವ ಗ್ರಾಮ ಪಂಚಾಯತಿ ಆಗ್ಬೋದು, ನಗರಸಭೆ ಆಗ್ಬೋದು, ಅಥವಾ ಸರ್ಕಾರದ ಪ್ರತಿನಿಧಿ ಆಗ್ಬೋದು, ಅಥವಾ ಜನ ಆಯ್ಕೆ ಮಾಡುವ ಪ್ರತಿನಿಧಿ ಆಗ್ಬೋದು, ಅವರಿಗೆ ಕಣ್ಣಿದ್ರೆ, ಅವರಿಗೆ ಮನಸ್ಸಿದ್ರೆ, ಅವರು ಮನುಷ್ಯರಾದ್ರೆ ಇಲ್ಲಿ ಬಂದು ನೋಡ್ಬೇಕು. ಅವರು ಇಲ್ಲಿ ನೋಡಿ ಸರ್ಕಾರಕ್ಕೆ ವರದಿ ಕೊಡ್ಬೇಕು. ಇಂಥ ಕೆಲಸ ಇಲ್ಲಿ ನಡೀತಾ ಇದೆ, ಇಂಥ ಅಮೂಲ್ಯವಾದ ವಸ್ತು ಸಂಗ್ರಹಾಲಯ ಇದೆ, ಇದನ್ನ ಸರ್ಕಾರ ನೀವು ವಹಿಸಿಕೊಳ್ಳಿ, ಖರ್ಚು ವೆಚ್ಚವನ್ನ ನೀವು ಬಳಸಿ ಉಸ್ತುವಾರಿಯನ್ನ ಮತ್ತಷ್ಟು ಅಭಿವೃದ್ಧಿ ಆಗ್ತದೆ, ಮತ್ತಷ್ಟು ಜನಕ್ಕೆ ಗೊತ್ತಾಗ್ತದೆ. ಈ ಕೆಲಸವನ್ನ ಈ ಮೂರೇ ವಿಷಯವನ್ನು ಯಾಕಂದ್ರೆ ಮಾತಾಡೋದು ಬೇಕಾದಷ್ಟಿದೆ. ಅದಕ್ಕೋಸ್ಕರ ಯಾವುದೇ ಒಂದು ಒಳ್ಳೆಯ ವಿಷಯವನ್ನ ಎಷ್ಟು ನಾವು ಚಿಕ್ಕದಾಗಿ ಮಾತಾಡ್ತೀವೋ ಅಷ್ಟು ಬೆಲೆ ಅಂತ ನಾನು ಭಾವಿಸ್ತೀನಿ. ಜಾಸ್ತಿ ಮಾತಾಡಿದ್ರೆ ಅದು ಬೆಲೆ ಕಡಿಮೆ ಆಗ್ತಾ ಹೋಗ್ತಾರೆ. ಇದಿಷ್ಟು ಮಾತ್ರ ಮಾತಾಡ್ತೀನಿ. ಉಳಿದಿದ್ನ ನನಗನ್ನಿಸ್ತದೆ ಅಂದ್ರೆ ಒಬ್ಬ ಅವರ ಶ್ರಮ, ಅವರ ಖರ್ಚು, ಅವರ ವೆಚ್ಚ, ಅದನ್ನು ನಾವು ಹೇಳಕ್ಕಾಗಲ್ಲ. ಏನು ಬೇಕಾಗಿದೆ ಅವರಿಗೆ? ಲಕ್ಷಾಂತರ ರೂಪಾಯಿ ಅವರಿಗೆ ಪೆನ್ಷನ್ ಬರ್ತದೆ, ಒಳ್ಳೆ ರಾಯಲ್ ಫ್ಯಾಮಿಲಿ ಇದೆ, ನಮ್ಮ ವೈಯಕ್ತಿಕ ಅಣ್ಣ ಗೊತ್ತಿರುವಂತವ್ರು. ನಾನು ಆಗ್ಲೇ ಹೇಳಿದಂಗೆ ಒಂದು ಕಾರ್ ಇಟ್ಕೊಂಡು, ಡ್ರೈವರ್ ಇಟ್ಕೊಂಡು ಆ ಕ್ಲಬ್ ಈ ಕ್ಲಬ್ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಕಾಲ ಕಳ್ಕೊಡ್ಬೋದಾಗಿತ್ತು. ಆದ್ರೆ ಅದರಿಂದ ಅವರಿಗೆ ಸಂತೋಷ ಸಿಗಲ್ಲ. ಸಂತೋಷ ಯಾವ ರೀತಿ ಸಿಗ್ತಾ ಇದೆ ಅಂದ್ರೆ ನಮ್ಮನ್ನ ಸಂತೋಷ ಪಡಿಸಿದ್ರೆ ಮಾತ್ರ ಅವ್ರಿಗೆ ಸಂತೋಷ ಸಿಗ್ತಾ ಇದೆ. ನಾವು ಸಂತೋಷ ಪಟ್ಟರೆ ಅವರು ಸಂತೋಷ ಪಡ್ತಾರೆ. ಅದಕ್ಕೋಸ್ಕರ ನಿಮ್ಮ ಸಂತೋಷದ ನೀವು ಬರೀ ಸಂತೋಷವಾಗಿರೋದಲ್ಲ, ನಿಮ್ಮ ಕುಟುಂಬದವರೆಲ್ಲರೂ ಸಂತೋಷವಾಗಿರಲಿ. ನಿಮ್ಮನ್ನು ಯಾರು ಒಬ್ಬ ವ್ಯಕ್ತಿ, ಒಬ್ಬ ಭಾವನಾ ವ್ಯಕ್ತಿ ಅಂತ ತಿಳ್ಕೊತಾರೆ ನಮ್ಮ ರೀತಿ, ನಾವೆಲ್ಲ ಸಂತೋಷವಾಗಿರಲಿ. ಈ ಸಾಹಿತ್ಯ ಲೋಕ, ಈ ನಮ್ಮ ಪೂರ್ವಜರ ಪರಂಪರೆ ನಿಮ್ಮಂತವರಿಂದ ಬೆಳಕಿಗೆ ಬರ್ತಾ ಇರಲಿ. ನಮ್ಮ ಹಾಗೆ ಮತ್ತಷ್ಟು ಜನರಿಗೆ ನೀವು ಕಣ್ಣಾಗಿ, ಕಿವಿಯಾಗಿ ಅವರಿಗೆ ಇದನ್ನೆಲ್ಲ ಅರಿಬೇಕು ಅಂತ ಕೇಳ್ಬಿಟ್ಟು ನನ್ನ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಎಲ್ಲರಿಗೂ ನಮಸ್ಕಾರ ಹೇಳಿ ನಾನು ಮಾತನಾಡುತ್ತೇನೆ.